ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ಪಟ್ಟಣದ GKBMS ಮೈದಾನದಲ್ಲಿದ್ದೀವಿ. ವಿಶೇಷ ಏನು ಅಂತ ಅಂದರೆ ಇಲ್ಲೊಂದು ಸ್ಪೋರ್ಟ್ಸ್ ನಡೀತಾ ಇದೆ. ಬಂಧುಗಳೇ, ಇವರು ಸ್ಪೋರ್ಟ್ಸ್ ಆಡ್ತಾ ಇರೋದು ಯಾರು ಗೊತ್ತಾ? ಇವ್ರು ಯಾರು ಕ್ರೀಡಾಪಟುಗಳಲ್ಲ. ಇವ್ರು ಏನಾದರೂ ಕೆಲಸ ನಿಲ್ಲಿಸಿದ್ರೆ ನಿಮ್ಮೂರಲ್ಲಿ ಪ್ರತಿದಿನ ಹೊಡೆದಾಟ ಆಗುತ್ತೆ, ಗಲಾಟೆ ಆಗುತ್ತೆ, ತಲೆ ಉರುಳೋಗ್ತವೆ. ಏನು ಇವರೆಲ್ಲ ಸೈನಿಕರು ಅಂತ ಅಂದ್ಕೊಂಡ್ರೆ? ಹೌದು, ದೇಶದ ಗಡಿಯನ್ನು ಸೈನಿಕರು ಕಾದ್ರೆ ಈ ಭೂಮಿಯ ಇಂಚಿಂಚನ್ನು ಕಾಯುವಂಥ ಸೈನಿಕರು ಕೂಡ ಇವರು. ಯಾರು ಅಂತ ಅಂದರೆ ಭೂಮಾಪನ ಅಧಿಕಾರಿಗಳು. ಇವರು ಸರಿಯಾಗಿ ಅಳತೆನ ಮಾಡಿಕೊಡದೇ ಇದ್ರೆ ನಿಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು ಅಥವಾ ನಿಮ್ಮ ಗ್ರಾಮಸ್ಥರು ನಿಮ್ಮಲ್ಲೇ ಹೊಡೆದಾಡ್ಕೊಂಡು ಸಾಯ್ತೀರಾ. ಅಂತಹ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಸಮಸ್ಯೆ ಬರ್ತಾ ಇರೋಂಗೆ ಈ ಗಡಿ ಭಾಗವನ್ನು, ದೇಶವನ್ನು, ನಿಮ್ಮ ಮನೆಯನ್ನು, ನಿಮ್ಮ ಆಸ್ತಿಯನ್ನು ರಕ್ಷಣೆ ಮಾಡುವಂಥ ಸೈನಿಕರು ಇವರು. ಈ ದಿನ ಇವರು ಒಂದು ಭೂಮಾಪನ ದಿನಾಚರಣೆಯನ್ನು ಆಚರಣೆ ಮಾಡೋ ವಿಚಾರವಾಗಿ ಕ್ರೀಡೆ ಆಟ ಆಡ್ತಾ ಇದ್ದಾರೆ GKBMS ಮೈದಾನದಲ್ಲಿ. ಈ ವಿಚಾರವಾಗಿ DLR ಅವರ ನಮ್ಮ ಜೊತೆಲಿದ್ದಾರೆ. ಇವ್ರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಕ್ರೀಡಾಕೂಟ ಇದರಿಂದ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟು ಮತ್ತು ಮುಂದಿನ ಗುರಿಗಳನ್ನ ಸಾಧಿಸೋದಕ್ಕೆ ಅವರಲ್ಲಿ ಸಮ್ಮಿಲನ ಕೂಡ ಆಗಿ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಒಗ್ಗಟ್ಟು ಪ್ರದರ್ಶನದ ಜೊತೆಗೆ ಮುಂದಿನ ಗುರಿಗಳನ್ನ ನಾವು ರೀಚ್ ಮಾಡೋದಕ್ಕೆ ಏನು ಮಾಡ್ಕೋಬೋದು ಅನ್ನೋದಕ್ಕೆಲ್ಲ ಇದೊಂದು ಅನುಕೂಲವಾಗಿರ್ತಕ್ಕಂಥ ವೇದಿಕೆ ಆಗಿರ್ತದೆ. ಸೊ ಇಷ್ಟು ಹೇಳಿ, ಈ ದಿನ ಏನು ಕ್ರೀಡಾಕೂಟದ ವ್ಯವಸ್ಥೆ ಇದೆ ಆ ವ್ಯವಸ್ಥೆಗಳನ್ನ ಇದರಿಂದ ಆಗ ಎಲ್ಲ ಅನಾನುಕೂಲಗಳನ್ನ ಮುಂದಿನ ದಿನಗಳಲ್ಲಿ, ಮುಂದಿನ 2-3 ದಿನಗಳಲ್ಲಿ ಅವ್ರು ಎಲ್ಲ ಸದುಪಯೋಗ ಮಾಡಿಕೊಂಡು ಸರಿದೂಗಿಸ್ತಾರೆ ಅಂತಲೂ ಕೂಡ ಎಲ್ಲ ಸಾರ್ವಜನಿಕರಿಗೆ ಕೇಳ್ತಾ ಇದಕ್ಕೆ ಎಲ್ಲರದು ಕೂಡ ಆಶಯ ಏನಿದೆ ಅಂತ ಅಂದರೆ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನ ತೋರಿಸೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಾಗಿರ್ತದೆ. ದಿನನಿತ್ಯ ದೈನಂದಿನ ಕೆಲಸ ಚಟುವಟಿಕೆ ಜೊತೆಗೆ ಅವರಲ್ಲಿರ್ತಕ್ಕಂಥ ಮನೋಲ್ಲಾಸನ್ನು ಕೂಡ ಇನ್ಕ್ರೀಸ್ ಮಾಡೋದಕ್ಕೆ ಇದೊಂದು ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕೇಳಿದ್ರಲ್ಲ ಸ್ನೇಹಿತರೆ, ಒಂದು ಕಾಲದಲ್ಲಿ ಸರ್ವೇಯರ್ ಅಂತ ಅಂದರೆ ಯಾವುದೋ ಒಂದು ಚೈನ್ ಇಟ್ಕೊಂಡು ಬಂದು ನಿಮ್ಮ ಬದಿನಲ್ಲಿ ಅಥವಾ ನಿಮ್ಮ ಗಡಿ ಭಾಗವನ್ನು ಗುರುತು ಮಾಡ್ತಾ ಇದ್ರು. ಇವತ್ತು ಅಂಥ ವ್ಯವಸ್ಥೆ ತಂತ್ರಜ್ಞಾನದಲ್ಲಿ ಮುಂದುವರೆದು ಸ್ಯಾಟಲೈಟ್ ಮುಖಾಂತರ, ಕೂತಲ್ಲೇ ಕಂಪ್ಯೂಟರ್ ಮುಖಾಂತರ ಅಥವಾ ನಾವು ಏನು ಆರಿಸಿರೋ ಅಂಥ ಹಲವಾರು ಉಪಕರಣಗಳ ಮುಖಾಂತರ ಸರ್ವೆ ಮಾಡ್ತಾರೆ. ಇಲ್ಲಿ ಭಾಗವಹಿಸ್ತಾ ಇರೋವಂಥ ಎಲ್ಲರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಒಂದಿಬ್ಬರು ಕ್ರೀಡಾಳುಗಳನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಏನನ್ಸುತ್ತೆ ಈ ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ ತುಂಬ ಖುಷಿಯಾಗುತ್ತೆ. ಈ ಥರ ಕಾರ್ಯಕ್ರಮ ಒಂದಿಂತಲ್ಲ, ಪ್ರತಿದಿನ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಹೋಗಬೇಕು ಮತ್ತು ಪ್ರತಿ ತಾಲೂಕಲ್ಲೂ ಮಾಡಬೇಕು. ಪ್ರತಿ ತಾಲೂಕಿನ ಎಲ್ಲ ಕೂಡ ಒಗ್ಗಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಳ್ತೀವಿ. ಬಂಧುಗಳೇ, ಇಲ್ಲಿ ಎಲ್ಲರೂ ಕೂಡ ತುಂಬ ಆತುರವಾಗಿ ಕಾಯ್ತಾ ಇದ್ದಾರೆ. ಎಷ್ಟೊತ್ತಿಗೆ ನಾವು ಇಲ್ಲಿ ಫೀಲ್ಡಿಂಗ್ ಆರಂಭಿಸ್ತೀವೋ ಅಂತ ಹೇಳಿ. ಇಲ್ಲಿ ಪುರುಷರು, ಮಹಿಳೆಯರು ಎಲ್ಲ ಕೂಡ ಇದ್ದಾರೆ. ಇಲ್ಲೊಬ್ರು ಇದ್ದಾರೆ. ಎಲ್ಲರನ್ನೂ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಎಲ್ಲರೂ ಇದನ್ನ ಅನುಭವಿಸ್ಲಿ ಅಂತ ನಾನು ಹೇಳ್ಕೊತೀನಿ. ಪೊಲೀಸು ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಪ್ರತಿನಿತ್ಯ ನಮ್ದು ನಿಮ್ದು ಅವಿನಾವ ಸಂಬಂಧಗಳು ಇದ್ದೇ ಇದೆ. ಒಂದಲ್ಲ ಒಂದು ಈಗ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇರೋದೆಲ್ಲ ಸಿವಿಲ್ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗೆ, ಸಿವಿಲ್ ವಿವಾದಕ್ಕೆ, ಜಮೀನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೇನೆ ಕ್ರಿಮಿನಲ್ ಅದರೊಳಗೆ ಅಳವಡಿಸಿಕೊಂಡು ಗಲಾಟೆಗಳಾಗ್ತದೆ. ಉದಾಹರಣೆಗೆ ಯಾವುದೋ ಜಮೀನು ಒತ್ತುವರಿ ಆಗಿರ್ಬೋದು, ದೇವರಿ ಒತ್ತುವರಿ ಆಗಿರ್ಬೋದು, ಮತ್ತೆ ಅಳತೆಲಿ ವ್ಯತ್ಯಾಸಗಳಾಗಿರ್ಬೋದು, ಅದ್ರ ಸಂಬಂಧಪಟ್ಟಂಗೆ ಗಲಾಟೆ ಆಗ್ತದೆ. ಒತ್ತುವರಿ ನಿಮ್ ವ್ಯಾಪ್ತಿಗೆ ಬಂದ್ರೆ ಗಲಾಟೆ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಆದ್ರಿಂದ ನಾವೇನ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ದೂರು ದಾಖಲೆ ಮಾಡಿ ಇದು ಯಾರಿಗೆ ಸೇರಿದಾಗಿರ್ತದೆ ಮತ್ತೆ ಯಾವ್ದು ತಪ್ಪಾಗಿದೆ ಅನ್ನೋದ್ರ ಬಗ್ಗೆ ತಮ್ಗೆ ಮನವಿ ಪತ್ರಗಳನ್ನ ಕೊಟ್ಕೊಂಡು ನೀವು ಜೊತೆಗೆ ಒಟ್ಟಿಗೆ ನಿಮ್ಮ ಸಹಾಯ ತಗೊಂಡು ನಾವು ಕೆಲಸವನ್ನ ಮಾಡುವಂತ ಪದ್ಧತಿ ಬಂದಿದೆ. ಆದ್ರಿಂದ ನೀವೆಲ್ಲ ನಮಗೋಸ್ಕರ ಪೊಲೀಸ್ ಇಲಾಖೆ ಕೊಟ್ಟ ತಕ್ಷಣ ನೀವು ರಿಪೋರ್ಟ್ಗಳನ್ನ ಸ್ಪಾಟ್ಗೆ ಬಂದು ರಿಪೋರ್ಟ್ ಕೊಟ್ಟು ವೇಟ್ ಮಾಡಿ ನಮ್ಮ ತನಿಖೆಗೆ ತುಂಬಾ ಸಹಕಾರಿಯಾಗಿ ಪ್ರತಿನಿತ್ಯ ನಿಮ್ದು ಟಚ್ ಅಲ್ಲೇ ಇರ್ತೀವಿ. ಎಲ್ಲಾ ಸರ್ವೇರ್, ತಾಲೂಕ್ ಸರ್ವೇರ್ ಆಗಿರ್ಬೋದು, ಮತ್ತೆ ವಿಲೇಜ್ ಅಲ್ಲಿ ಯಾವ ಸರ್ವೇರು, ನಾನೇ ಖುದ್ದಾಗಿ ಸುಮಾರು ಜನ ಸರ್ವೆ ಅಧಿಕಾರಿಗಳಿಗೆ ಮಾತಾಡಿದ್ದೀನಿ. ನಮ್ಮ ಸರ್ವೇರ್ ಯಾರು ಹೋಗ್ತಾರೆ ಅವ್ರಿಗೆ ಮಾತಾಡಿದ್ದೀನಿ, ಮಾಡಿ ಬೇಗ ಮುಗಿಸ್ಕೊಡಿ, ನಮ್ಗೆ ಬೇಗ ರಿಪೋರ್ಟ್ ಕೊಡಿ ಅಂತ ಕೂಡ ನಾನೇ ಮಾತಾಡಿದ್ದೀನಿ ಖುದ್ದಾಗಿ. ಹಾಗೇನೆ ಕೆಲವೊಂದು ನಿಮ್ದು ಒಂಥರ ಪೊಲೀಸ್ ಡ್ಯೂಟಿ ತರ ನಮ್ಗಾರು ಯೂನಿಫಾರ್ಮ್ ಇರುತ್ತೆ, ವೆಪನ್ ಇರ್ತದೆ, ಲಾಠಿ ಇರುತ್ತೆ, ಟ್ರೈನಿಂಗ್ ಆಗಿರುತ್ತೆ. ಪ್ರತಿಯೊಂದು ಸಿವಿಲ್ ಜನಗಳನ್ನ, ಪ್ರಜೆಗಳನ್ನ ಹೇಗೆ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಮನವರಿಕೆ ಆಗಿರುತ್ತೆ. ಪಾಪ ನಿಮ್ಗೆ ಯಾಂಥದ್ದು ನಿಮ್ಗೆ ಜೊತೆ ರಕ್ಷಣೆ ಮಾಡ್ಕೊಳಕ್ಕೆ 2-3 ಜನ ಇರೋದಿಲ್ಲ, ಲಾಠಿ ಇರೋದಿಲ್ಲ, ವೆಪನ್ ವ್ಯವಸ್ಥೆ ಇರೋದಿಲ್ಲ, ಮತ್ತೆ ಬೇರೆ ಏನಿರೋದಿಲ್ಲ. ನೀವು ಸರ್ವೆ ಮಾಡಕ್ ಹೋದಂತ ಸಂದರ್ಭದಲ್ಲಿ ಹಲವಾರು ಜನಗಳು ನೋಡಕ್ಕೆ ಅಂತಾನೆ 100 ಜನ ಸೇರಿರ್ತಾರೆ. ಅಲ್ಲಿ ಮಾಡಿರೋ 1-2-3 ಜನ ಸಂಬಂಧಪಟ್ಟಿದ್ದಾಗಿದ್ರು ಆ ಕಡೆ ಪಾರ್ಟಿಯವ್ರಿಗೆ 50 ಜನ, ಈ ಕಡೆ ಪಾರ್ಟಿಯವ್ರಿಗೆ 50 ಜನ ಸೇರಿರ್ತಾರೆ.
ನೀವು ಎದುರಿಸಂತ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಅಲ್ಲಿ ಏನ್ ಮಾಡಿದ್ರು ಅಲಿಗೇಷನ್ ಮತ್ತೆ ನಿಮ್ ಮೇಲೆ ಒಂದು ಪರ ಮಾಡಿದ್ರೆ ಅನ್ನೋ ಬಗ್ಗೆ ಎಲ್ಲಾ ಕಡೆನೂ ಕೂಡ ನಡೆದೋಗುತ್ತೆ. ಅದು ಎಂತೆಂತ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಗಲಾಟೆ ಮಾಡಿ ಆ ಸರ್ವೇರ್ ಮಾಡೋ ಚೈಲ್ ಕಿತ್ಕೊಂಡು ತಿರ್ಗಾ ನಿಮ್ಗೆಲ್ಲ ಅವರೇ ದೊಣ್ಣೆಯಲ್ಲಿ ಹೊಡೆದು ಕಲ್ಲಲ್ಲಿ ಹೊಡೆದು ಕಳಿಸಿರುವಂತ ಉದಾಹರಣೆಗಳು ಕೂಡ ನನ್ನ ಸರ್ವಿಸ್ ಅಲ್ಲಿ ಬೇಕಾದನ್ನ ನೋಡಿದೀವಿ. ಸ್ನೇಹಿತರೆ, ಧನಂಜಯ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಯಾಕೆ ಅಂದರೆ ಇತ್ತೀಚೆಗೆ ಸರ್ವೆ ಇಲಾಖೆ ಸರ್ವೆ ಮಾಡೋ ಸಂದರ್ಭದಲ್ಲಿ ಗನ್ನಿಂದ ಶೂಟ್ ಮಾಡಿದಂಥ ಘಟನೆ ನೀವೆಲ್ಲ ನೋಡಿದ್ದೀರಾ. ಆ ಬಗ್ಗೆ ಪ್ರತಿಯೊಬ್ಬರು ಕೂಡ ಈ ಮಾನವ ಕುಲ ತಲೆ ತಗ್ಸುವಂಥ ವಿಚಾರ. ಈ ಬಗ್ಗೆ ಇವರೇನು ಹೇಳ್ತಾರೆ ಹೇಳ್ತಾ ಹೋಗೋಣ. ಇವತ್ತು ಮೊನ್ನೆ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಘಟನೆ ನಡೀತು. ಒಂದು ಕ್ರಷರ್ ಸಂಬಂಧಪಟ್ಟ ವಿಚಾರ. ಪ್ರತಿಯೊಂದು ಇಲಾಖೆಗಳಿರ್ಬೋದು, ಸರ್ವೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ವಿ ಎ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಸರ್ವೆವನ್ನು ಒಂದು ಸ್ಕೆಚ್ ಮಾಡಿ ಆಕಾರ ಬಂದ್ ಮಾಡಿ ಒಂದು ಭೂ ಮಾಲೀಕ ಒಂದು ಮಾಪನದಲ್ಲಿ ಒಂದು ಪರಿಶೀಲನೆ ಮಾಡಬೇಕಾದ್ರೆ ಒಂದು ಅಹಿಂಸಕರ ಘಟನೆ ನಡೆಯಿತು. ಜೀವದ ಮನುಷ್ಯ ದೌರ್ಜನ್ಯಗಳನ್ನು ಬಿಡಬೇಕು, ಕ್ರೋಧಗಳನ್ನು ಬಿಡಬೇಕು, ವಂಚನೆಗಳನ್ನು ಬಿಡಬೇಕು, ದುಷ್ಟಚಟಗಳನ್ನು ಬಿಡಬೇಕು. ಇವತ್ತು ರೈತಾಪಿ ಕುಟುಂಬದವರಿಗೆ ಒಂದು ಭೂಮಾಪಕರ ಒಂದು ಕ್ರಷರ್ ಏನಿದೆ, ಆ ಒಂದು ಓನರು ಒಂದು ನಡೆಸಿದಂಥ ಒಂದು ಅಮಾನ್ಯ ಕೃತ್ಯ ಭಾಳ ಒಂದು ಇಡೀ ಕರ್ನಾಟಕ ರಾಜ್ಯ ಒಂದು ತಲೆ ಬಗ್ಸಂಥ ಒಂದು ಕೆಲಸ ಆಗಿದೆ. ಒಂದು ರೈತಾಪಿ ಕುಟುಂಬದವರಿಗೆ ತನ್ನ ರಿವಾಲ್ವರಿಂದ ಶೂಟ್ ಮಾಡೋಂಥ ಒಂದು ಘಟನೆ ಎಲ್ಲರೂ ರಾಜ್ಯದಲ್ಲಿ ನೀವು ನೋಡಿದ್ದೀರಾ. ಯಾಕೆಂದರೆ ಒಬ್ಬ ಮನುಷ್ಯ ರಕ್ಷಣೆ ಇಲ್ದಂಗೆ ಆಗೋಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಕೋಮುಗಲಭೆ ಒಂದು ಉತ್ಪತ್ತಿ ಆಗಿದೆ. ಕೋಮುಗಲಭೆ ಇವತ್ತು ಗಲಾಟೆ ಭಾಳ ಒಂದು ದೌರ್ಜನ್ಯವಾಗಿದೆ. ಅಂಥ ಸರ್ಕಾರ ಇವತ್ತು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂಥ ಮಾಲೀಕರಿಗೆ ಒಂದು ರಕ್ಷಣೆಯನ್ನು ಕೊಡಬೇಕು. ಯಾಕೆ ಅಂತ ಅಂದರೆ ನಿಮ್ಮೂರಿಗೂ ಕೂಡ ಸರ್ವೇಯರ್ ಬರ್ಬೋದು. ಅವ್ರು ಬಂದಾಗ ಉತ್ತಮ ರೀತಿ ಅವರಿಗೆ ಸ್ಪಂದನೆ ಮಾಡಿಕೊಡಿ. ಯಾಕೆ ಅಂದರೆ ಅವರು ಯಾವತ್ತೂ ನಿಮ್ಮ ಪರವಾಗಿ ಅಥವಾ ವಿರೋಧಿ ಪರವಾಗಿ ಯಾರ ಪರವಾಗೂ ಇರಲ್ಲ. ಅವರು ನ್ಯಾಯದ ಪರವಾಗಿ ಇರ್ತಾರೆ, ದಾಖಲಾತಿಗಳ ಪರವಾಗಿ ಇರ್ತಾರೆ. ಅವರು ಬಂದಾಗ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಅವ್ರನ್ನ ನೀವು ಕೂಡ ನಿಮ್ಮ ಮನೆಯ ಮಕ್ಕಳಂತೆ ಸಹಕಾರ ಮಾಡಿ. ಅದೇ ರೀತಿ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಮತ್ತು ಸರ್ವೆ ಇಲಾಖೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಚಾರವನ್ನು ಹೆಚ್ಚು ಜನಕ್ಕೆ ತಿಳಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.